ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೆನ್ನೆ ನಮ್ಮ ಮನೆ ಒಂದು ಇನ್ಸಿಡೆಂಟ್ ಆಯಿತು. ಅದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಅಮ್ಮ ಮಾಡಿರೋದು ಅಷ್ಟು ಚೆನ್ನಾಗಿ ಮಾಡಿಲ್ಲ. ಸೊ ಅದನ್ನು ಇನ್ಶಾರ್ಟಲ್ಲಿ ಎಡಿಟ್ ಮಾಡಿದ್ದೀನಿ. ಅದು ಕಂಟಿನ್ಯೂ ಆಗುತ್ತೆ. ಸೊ ಯಾರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನೆನ್ನೆ ಏನಾಯ್ತಪ್ಪ ಅಂತ ಅಂದರೆ, ನೆನ್ನೆ ಸಂಜೆ 6 ಗಂಟೆ 6:30 ಅಂತ ಅನಿಸುತ್ತೆ. ಸ್ಫೂರ್ತಿ ಇರಲಿಲ್ಲ, ಅಮ್ಮ ಇತ್ತು. ಅಮ್ಮ ಒಬ್ಬಿಟ್ಟು ಮಾಡ್ತಾಯಿದ್ರು. ಮಾರ್ನಿಂಗೆಲ್ಲ ಕೆಲಸಕ್ಕೆ ಹೊಟ್ಟೋಗಿದ್ರಲ್ಲ. ಸೊ ಯಾರೂ ಇರೋಲ್ಲ ಅಂದ್ಬಿಟ್ಟು ಸಂಜೆ ಮಾಡೋಣ ಅಂದ್ಕೊಂಡು ನಮ್ಮನೆ ಸಂಜೆ ಒಬ್ಬಿಟ್ಟು ಮಾಡ್ತಾಯಿದ್ದೋ. ಅಷ್ಟರಲ್ಲಿ ಪಕ್ಕದ ಮನೆಗೆ ಒಬ್ಬರು ಆಂಟಿ ಬಂದರು, ನಮ್ಮೂರವರೇ, ಗೀತಾ ಆಂಟಿ ಅಂತ, ಅರ್ಶಿನ ಕುಂಕುಮ ತಗೊಳ್ಳೋದಕ್ಕೆ. ಸೊ ಅದೇ ಟೈಮ್ಗೆ ಅಮ್ಮ ಹೊರಗಡೆ ಹೋದರು. ಮಾಮೂಲಿ ಯಾರಾದರೂ ನೋಡಿದ್ರೆ ಹಬ್ಬದ ದಿನ ಬನ್ನಿ ಅರ್ಶಿನ ಕುಂಕುಮ ತಗೊಳ್ಳಿ ಅಂತ ಕರೆಯೋದು ಸಾಮಾನ್ಯ. ಸೊ ಕರೆದೋ ಬಂದರು. ಬಂದ ತಕ್ಷಣ ಅಮ್ಮ ನನಗೆ ಕೊಡು ಅಂತ ಅಂದರು. ಯಾಕಂದ್ರೆ ಅಮ್ಮ ಒಬ್ಬಿಟ್ಟು ತರ್ತಾ ಇದ್ರಲ್ಲ, ಕೈಯೆಲ್ಲ ಎಣ್ಣೆ ಆಗ್ಬಿಟ್ಟಿತ್ತು. ಸೊ ನಾನು ಆಯಿತು ಅಂತ ಹೇಳಿದೆ. ಅವ್ರಿಗೆ ಆ್ಯಕ್ಚುಲಿ ದೇವ್ರು ಬರುತ್ತೆ, ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಮ ಮನೆಗೆ ಬರ್ತಾರೆ ಅಂತ ಬಂದರು. ಸೊ ಅವ್ರನ್ನ ನೋಡಿದ ತಕ್ಷಣ ನಾನು ಅಂದ್ಕೊಂಡೆ, ಏನಕ್ಕಂದ್ರೆ ನಾನು ಸುಳ್ಳೆಲ್ಲ ಹೇಳ್ತಾ ಇಲ್ಲ. ಕೆಲವೊಬ್ಬರು ವೀಡಿಯೋಗೋಸ್ಕರ ಸುಳ್ಳು ಹೇಳ್ತಾರೆ, ಆದರೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಏನಕ್ಕಂದರೆ ಅದಕ್ಕೆ ಅಂತ ವೀಡಿಯೋ ಇರೋದಕ್ಕೆ ಇದನ್ನು ಹೇಳ್ತಾ ಇರೋದು. ಇಲ್ಲಾಂದರೆ ನಿಜವಾಗ್ಲೂ ಹೇಳ್ತಾ ಇರಲಿಲ್ಲ. ಅಯ್ಯೋ ವೀಡಿಯೋಗೋಸ್ಕರ ಏನೋ ಒಂದು ಸುಳ್ಳು ಹೇಳ್ತಾರೆ ಅಂತ ಅನ್ಕೊತಾರೆ ಎಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡೆ. ಅಂದರೆ ನಮ್ಮ ಅಮ್ಮ ಮಾಡಿದಲ್ವ, ಅಷ್ಟು ಚೆನ್ನಾಗಿ ಮಾಡಿಲ್ಲ. ಸೊ ಅದನ್ನು ಸ್ವಲ್ಪ ಇನ್ಶಾರ್ಟಲ್ಲಿ ಎಡಿಟ್ ಮಾಡಿದ್ದೀನಿ. ಅವ್ರನ್ನ ನೋಡಿದ ತಕ್ಷಣ ನಂಗೆ ಅನ್ನಿಸ್ತು, ಫುಲ್ಲು ಲಕ್ಷ್ಮಿ ಕಳೆ ಎದ್ದು ಕಾಣಿಸ್ತಾಯಿತ್ತು. ದೇವ್ರು ಬರುತ್ತೇನೋ ಅಂತ ಅಂದ್ಕೊಂಡೆ. ಫಸ್ಟ್ ಅವರು ನಿಂತ್ಕೊಂಡ್ರು, ಅರ್ಶಿನ ಕುಂಕುಮ ಕೊಟ್ಟೆ. ಟೈಮಿಲ್ಲ, ಹೋಗ್ತೀನಿ ಅಂತ ಇದ್ದರು. ಆಮೇಲೆ ಸರಿ ಅಂದ್ಬಿಟ್ಟು ಕೂತ್ಕೊಂಡ್ರು ಸಡನ್ನಾಗಿ. ನಾನು ಅಂದ್ಕೊಂಡೆ ಬರುತ್ತೇನೋ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಸೊ ಪಕ್ಕ ದೇವ್ರು ಬಂದ್ಬಿಡ್ತು. ಯಪ್ಪ ಕೂಗಿದ ತಕ್ಷಣ ನನಗೆ ಫುಲ್ ಭಯ ಆಗೋಯ್ತು. ಎಷ್ಟು ಭಯ ಆಯಿತು ಅಂದರೆ, ನನಗಂತೂ ಅರ್ಶಿನ ಕುಂಕುಮ ಇಕ್ಕಿ ಮಡ್ಲಕ್ಕಿ ತುಂಬು ಅಂತವ್ರೆ. ನಮ್ಮಮ್ಮ ಬೇರೆ ಅಂದರೆ ಕೈ ಇದಾಗ್ಬಿಟ್ಟಿತ್ತಲ್ಲ, ಎಣ್ಣೆ ಆಗ್ಬಿಟ್ಟಿತ್ತಲ್ಲ, ಬರ್ತಾಯಿಲ್ಲ. ನನಗೆ ಹಿಂಗೆ ಆಯ್ತೈತೆ ಅಂದರೆ ಕೈ ಫುಲ್ ಶೇಕ್ ಆಯ್ತೈತೆ, ಹಿಂಗೆ ಶೇಕ್ ಆಯ್ತೈತೆ. ಹಿಂಗೆ ಇದ್ರಕೊಂಬೇಡ, ಏನಕ್ಕೆ ಎದ್ರಕಂತ ಇದೆಯಾ ಅಂತ ಇದ್ದೆ. ನನಗೆ ಏನು ಮಾತಾಡಬೇಕು ಏನು ಗೊತ್ತಾಯ್ತಾನೆ ಇಲ್ಲ. ಕೇಳ್ತೈತೆ ಏನಕ್ಕೆ ಭಯನಾ ಏನು ಅಂತ, ನಂಗೆ ಗೊತ್ತಾಯ್ತಾನೆ ಇಲ್ಲ. ನಮ್ಮ ಅಮ್ಮನೇ ಅಲ್ಲೇ ದೂರ ನಿಂತಿದ್ರಲ್ಲ, ಆನ್ಸರ್ ಮಾಡ್ತಾಯಿದ್ರು. ಸೊ ಫಸ್ಟ್ ಟೈಮು ನನಗೆ ಅಂದರೆ ದೇವ್ರಿಗೆ ಬಂದಾಗ ಅರ್ಶಿನ ಕುಂಕುಮ ಇಕ್ಕಿದ್ದು. ಯಪ್ಪ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನುತ್ತೆ. ಸೊ ಕೆಲವೊಬ್ಬರು ದೇವ್ರನ್ನ ನಂಬಲ್ಲ, ನಾನು ನಂಬ್ತೀನಿ. 90% ಆದರೂ ನಂಬ್ತೀನಿ. ಏನಕ್ಕಂತಂದರೆ ನನ್ನ ವಿಷಯದಲ್ಲಿ ಅಂದರೆ ಒಂದು ದೆವ್ವದು ಇನ್ಸಿಡೆಂಟ್ ನಡೆದಿತ್ತು. ಸೊ ಅದೆಲ್ಲ ಬೇಡ ಇವಾಗ, ಇಷ್ಟೇ ಸಾಕು ಅಂತ ಅನ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ನೆನ್ನೆದು ಸ್ವಲ್ಪ ಅದಾದಮೇಲೆ ಏನಿರುತ್ತೆ ಅಂದರೆ, ಇವತ್ತು ಶ್ರಾವಣ ಶನಿವಾರ ನಮ್ಮನೆ ದೇವ್ರನ್ನ ತೆಗೆದು ಅದೇ ನೆನ್ನೆ ಕೂರಿಸಿದ್ವಲ್ಲ, ಅದನ್ನು ಹೇಗೆ ತೆಗಿಬೇಕು ಮತ್ತು ಪ್ರಸಾದ ಏನು ಮಾಡಬೇಕು, ಹೂವೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಅಂದರೆ ಕೆಲವೊಬ್ಬರು ತಗೊಂಡೋಗಿ ಡಸ್ಟ್ಬಿನ್ ಒಳಗಡೆ ಎಲ್ಲ ಹಾಕ್ಬಿಡ್ತಾರೆ. ಸೊ ಆ ಥರ ಎಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ವೀಡಿಯೋನ ಮಾಡಿದ್ದೀನಿ. ಸೊ ಇದು ನೆನ್ನೆ ಪಾಪು ಬೈಲು ಒಕ್ರ ಕೂತ್ಕೊಳ್ಳಿ. ಒಕ್ರ ತುಂಡೇಳು ಸೂರ್ಯ ಪರಬ್ರಹ್ಮ ಅಪ್ಪಿಗೆ ಹಾಡು ಹೇಳ್ಕೊಡ್ತಾನೆ. ಅವನಿಗೆ ಹೇಳಕ್ಕೆ ಬರ್ತಾ ಇಲ್ಲ, ಹೆಂಗೆಂಗೋ ಹೇಳ್ತಾವನೆ. ಹಾಯ್ ಮಾಡು. ವಾಟ್ ಇಸ್ ಯುವರ್ ನೇಮ್? ವಾಟ್ ಇಸ್ ಯುವರ್ ನೇಮ್? ಯುವರ್ ನೇಮ್, ಫಾದರ್ ನೇಮ್ ಅಲ್ಲ, ಯುವರ್ ನೇಮ್. ನಿನ್ನ ಹೆಸರು ದೆನೀತ್ ಅಂತೆ. ಸೊ ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಇಲ್ಲಿ ಬೈ ಕಡೆಗೆ ಕೊಡ್ತೀನಿ ನಾನು. ಮೊಡ್ಲಕ್ಕಿ ಊದಿ ಗೊತ್ತಾಯ್ಕ ತೆಪ್ಪುಗಿ ಕಳಿಂದ ಕನಪಂದಿ ಮಾಡು. ಉಯ್ಯಿ ಅಷ್ಟ ಮುಮ್ಮೈಕು, ಅಷ್ಟ ಮುಮ್ಮ ತಗೋ. ಬೇಡ ಮೊಡ್ಲಕ್ಕಿ ಉಯ್ಯಿ ಸೋಗ್ಲು ಇದ್ರಂಗೆ ಹೆಚ್ಚೆ ಕಿತ್ತು ಮಾಡಿಸ್ಬೇಕು. ಅಲ್ಲಂಗಡೆ ಸಾಮಾನು ಏನಿಲ್ಲ, ಒಳ್ಳೇದು ಮಾಡ್ತಾಳೆ, ಒಳ್ಳೇದು ಮಾಡೋವಂತ ಐ ನಂಗೆ ಗೊತ್ತಾಗಿಲ್ಲ. ಉಯ್ಯಿ 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 ಮಾಮೂಲಿ ಉಯ್ಯವಂಗೆ.
ತಾಯಿ ಒಳ್ಳೇದು ಮಾಡ್ಕೊಳ್ಳಿ ಬರೋಸತಿ ನಾನು ಮಾಡ್ತೀನಿ ಕರ್ಸಿ. ಏನು ಭಯ ಪಡಬೇಡ ಕಣೋ. ನಾನು ಯಾವ ದೇವ ಮೇಲೆಲ್ಲಾದ್ರೂ ಬರುತ್ತೀನಿ, ಭಯ ಪಡಬೇಡ ಕಣೋ. ನಾನು ಬಂದಿದ್ದೇನೋ ನಿನಗೆ ಇದೈತೇನೋ, ತೊಂದರೆ ಐತೇನೋ? ಇಲ್ಲ ತಗೋಬರು. ಏನಕ್ಕಾಗಿ ಭಯ ಪಡ್ತಿದ್ಯೋ? ನೀನು ಯಾವತ್ತೂ ನಾ ಅಮ್ಮ ಅಂತ ನಿನಗೆ ಗೊತ್ತಿಲ್ವೇನೋ? ನಾನು ಯಾವ ದೇವ ಮೇಲಲ್ಲೂ ಬರ್ತೀನಿ ಕಣೋ, ಭಯ ಪಡಬೇಡ ಕಣೋ. ನಾನು ಬಂದಿರೋದು ಏನು ನೋಡಿಲ್ವೇನೋ ನೀನು ಈ ಗ್ರಾಮದಲ್ಲಿ? ಮಾಡ್ತೀನಿ ಏನಂತೆ ಮಕ್ಳು ನಾ ಚೆಲ್ಮೇದ ತನಕ ತತ್ತೀನಿ ಅಂದ್ಬಿಟ್ಟು ಇಬ್ರು ಮಕ್ಳು ಇಬ್ರು ಏನ್ ಬೇಡಕನ ಏನು ಮಾಡ್ಕೊಳ್ಳಿ. ವರ್ಷಕ್ಕೆ ನಮ್ಮ ಮಗ್ರ ಕಂಡಿ ತಾಯಿ ಕಷ್ಟ ನಾನೇ ಮಾಡ್ತೀನಿ. ಐಸ ಒಂದಿರ್ಲಿ ಏನೋ ನಾನು ನೋಡೇ ಇರ್ಲಿಲ್ಲ. ಮತ್ತೆ ಬಂದ್ಬಿಡ್ತಾಳ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದೆ. ಏನಕ್ಕಂದರೆ 7 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಿ ದೇವ್ರನ್ನ ತೆಗಿಬೇಕು ಅಂತ ಹೇಳಿದರು. ಇಲ್ಲೇ ನಮ್ಮನೆ ಪಕ್ಕದಲ್ಲೇ ಪುರೋಹಿತರು ಇದ್ದಾರೆ, ನಮ್ಮೂರು ದೇವಸ್ಥಾನ ಪೂಜೆ ಮಾಡೋರು. ಸೊ ನೈಟೇ ಅಮ್ಮ ಕೇಳ್ಕೊಂಬಂದಿತ್ತು. ನಾಳೆ ಅಂದರೆ 3 ದಿನಕ್ಕೆ ತೆಗಿಯೋರು ತೆಗಿತಾರೆ. ನಾಳೆ ಭಾನುವಾರ ಏನಕ್ಕೆ ಬೇಡ ಅಂತ ಅಂದರು ಅಂದರೆ, ಸೊ ನಾಳೆ ಅದಕ್ಕೆ ಊರಿಗೆ ಹೋಗ್ತಾರೆ. ಅವ್ರ ಊರಲ್ಲಿ ಶ್ರಾವಣ ಶನಿವಾರ ಹಬ್ಬ ಅಂತೆ, ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರಂತೆ. ಸೊ ಅಲ್ಲಿ ಮನೆಯೆಲ್ಲ ಸ್ವಲ್ಪ ಕೆಲಸ ಮಾಡಬೇಕು. ಅವ್ರ ಅಮ್ಮಂಗೊಬ್ರಿಗೆ ಆಗಲ್ಲ. ಸೊ ಅದಕ್ಕೆ ಅವರು ನೆನ್ನೆ ಕಾಲ್ ಮಾಡಿದರು, ಭಾನುವಾರ ಬರ್ತೀವಿ ಕಳಿಸಿ ಅಂತ. ಸೊ ಇನ್ನು ಅದಕ್ಕೆ ಆ ಕಡೆ ಕಳಿಸಿ ನಾವು ಇಲ್ಲಿ ದೇವ್ರನ್ನ ತೆಗಿಬಾರ್ದು ಅಂತ ಹೇಳಿ ನಾವು ಶ್ರಾವಣ ಶನಿವಾರ ದಿನವೇ ತೆಗಿತಾ ಇದ್ದೀವಿ. ಸೊ ಪುರೋಹಿತರನ್ನ ನಾವು ಕೇಳ್ದೋ ತೆಗಿಬೋದಾ ಅಂತ. ಹೌದು ತೆಗಿಬೋದು ಅಂತ ಹೇಳಿದ್ರು. ಅವರು ನೆನ್ನೆ ನೈಟೇ ತೆಗೆದುಬಿಟ್ರಂತೆ. ಸೊ ನೆಕ್ಸ್ಟು ನಾನು ದೀಪಲೇಖಂಬನ ದೇವ್ರ ಮನೇಲಿ ಇಡ್ತಾಯಿದ್ದೀನಿ. ಏನಕ್ಕಂದರೆ ನಿಮ್ಮ ಮನೆ ದೀಪಲೇಖಂಬ ಉರಿತಾ ಇದ್ದರೆ ಸೊ ನೀವು ದೇವ್ರ ಮನೆಗೆ ಇಟ್ಬಿಡಿ, ಅದನ್ನು ಆರ್ಸೋಕ್ಕಂತೂ ಹೋಗಬೇಡಿ. ಸೊ ನೆಕ್ಸ್ಟು ನಾನು ದೇವ್ರ ಮೇಲಿರೋ ಹೂವೆಲ್ಲನೂ ತೆಗಿತಾ ಇದ್ದೀನಿ. ದೇವ್ರ ಮೇಲೆ ಹಾಕಿರುವಂಥ ಹೂವು ಚೆನ್ನಾಗಿದ್ದರೆ ಮುಟ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರಿಜ್ ಇಲ್ಲಾಂದರೆ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡಿ. ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಡಿ. ಹೂವೇನಾದರೂ ಚೆನ್ನಾಗಿಲ್ಲ ಬಾಡೋಗಿದೆ ಅಂದರೆ ನಿಮ್ಮ ಮನೆ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಗೆ, ಇಲ್ಲಾಂದರೆ ತೆಂಗಿನ ಮರ ಇದ್ದರೆ ತೆಂಗಿನ ಮರಕ್ಕೋ, ಇಲ್ಲ ಅರಳಿ ಮರ, ಬೇವಿನ ಮರ, ಯಾವ್ದು ಮರ ಇರುತ್ತೆ ಆ ಮರದ ಹತ್ರ ಹಾಕ್ಬಿಡಿ. ಡಸ್ಟ್ಬಿನ್ಗಂತೂ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟು ನಾನು ಏನೇನೆ ತಟ್ಟೆ ಎಲ್ಲ ಇಟ್ಟಿದೆ ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ದೇವ್ರಿಗೆ ಅಂತ ಅಕ್ಷತೆ ಕಾಳು ಹಾಕಿದ್ವಲ್ಲ ಅದನ್ನೆಲ್ಲ ನಾನು ನೀಟಾಗಿ ಬಟ್ಟೆಯಲ್ಲಿ ಗುಡಿಸ್ಕೊತಾ ಇದ್ದೀನಿ. ಮನೇಲಿ ಯಾವತ್ತೇ ದೇವ್ರ ಕಾರ್ಯ ಮಾಡಿದ್ರು ಅಷ್ಟೇ ನಾವು ಬಟ್ಟೆಲೇ ಗುಡಿಸ್ಕೋಬೇಕು. ಪೊರ್ಕೆನ ಯೂಸ್ ಮಾಡಬಾರ್ದು. ಪೊರ್ಕೆನ ಯೂಸ್ ಮಾಡೋದಿದ್ರೆ ದೇವ್ರನ್ನ ಕೂರ್ಸೋಕ್ಕಿಂತ ಮುಂಚೆ ಯೂಸ್ ಮಾಡಬೇಕು. ಅದಾದಮೇಲೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಏನಕ್ಕಂದರೆ ದೇವ್ರಿಗೆ ನಾವು ಅಕ್ಷತೆ ಥರ ಅಕ್ಕಿಗಳನ್ನ ಹಾಕಿರ್ತೀವಲ್ಲ, ಸೊ ಅದನ್ನು ನಾವು ಕಾಲಲ್ಲೂ ಸಹ ತುಳಿಬಾರ್ದು. ಬಟ್ಟೆಲೇ ನೀಟಾಗಿ ಒರೆಸ್ಕೋಬೇಕು. ನಿಮ್ಮನೆ ಏನೇ ದೇವ್ರ ಕಾರ್ಯ ಮಾಡಿದ್ರು, ದೇವ್ರನ್ನ ಕೂರಿಸಿದ್ರು, ಯಾವತ್ತೇ ಆದರೂ ಅಷ್ಟೇ ಪೊರ್ಕೆಲಂತೂ ಕಸ ಗುಡ್ಸೋಕ್ಕೆ ಹೋಗಬೇಡಿ. ಬಟ್ಟೆಲೇ ತೊಳ್ಕೊಳ್ಳಿ. ನೀವೇನೇ ಮಾಡೋದಿದ್ರು ದೇವ್ರನ್ನ ಕೂರ್ಸೋಕ್ಕಿಂತ ಮುಂಚೆನೇ ಪೊರ್ಕೆಲಿ ಕಸ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಪೊರ್ಕೆನ ಯೂಸ್ ಮಾಡಬೇಡಿ. ಸೊ ದೇವ್ರನ್ನ ಎತ್ತಿದ ಮೇಲೆ ಮನೇನ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ, ಮನೇನ ಒರೆಸೋಕ್ಕೂ ಹೋಗಬೇಡಿ. ಅದ್ರ ಬೆಳಿಗ್ಗೆ ಒರೆಸ್ಕೊಳ್ಳಿ. ಸೊ ನಾನು ಅಷ್ಟೇ ಇವತ್ತು ಮನೆ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಏನು ಒರೆಸ್ತಾನೂ ಇಲ್ಲ, ಮತ್ತು ಪೊರ್ಕೆನೂ ಸಹ ಯೂಸ್ ಮಾಡಿಲ್ಲ ನಾನಿವತ್ತು.
ಸೊ ಇದೆಲ್ಲ ಆದಮೇಲೆ ನೀವು ದೇವ್ರಿಗೆ ಅಂತ ಪ್ರಸಾದ ಇಟ್ಟಿರ್ತೀರಲ್ಲ ಅದನ್ನು ಅಂದರೆ ಸ್ವಲ್ಪ ನಾವು ತಿಂದೋ ನೆನ್ನೆ ಇನ್ನು ಸ್ವಲ್ಪ ಎಲ್ಲ ಪೂರ್ತಿ ಖಾಲಿ ಮಾಡಬಾರ್ದು ಅಂತ ಇನ್ನೂ ಸ್ವಲ್ಪ ದೇವ್ರ ಮುಂದೆನೇ ಇಟ್ಟಿದ್ದೋ ಅದನ್ನು ನಾನಿವತ್ತು ಹಸುಗೆ ಕೊಡ್ತಾಯಿದ್ದೀನಿ. ನೀವು ಅಷ್ಟೇ ಅದನ್ನು ಡಸ್ಟ್ಬಿನ್ಗೋ ಇಲ್ಲ ಹೊರಗಡೆನೋ ಎಸಿಬೇಡಿ. ನಿಮ್ಮ ಮನೆ ಅಕ್ಕಪಕ್ಕ ಹಸು ಇದ್ದರೆ ಹಸುಗೆ ಕೊಟ್ಬಿಡಿ. ಸೊ ನೆಕ್ಸ್ಟು ನಾವು ನಿನ್ನೆ ಬಿಂದಿಗೆಗೆ ನೀರು ತುಂಬಿಟ್ಟಿರ್ತೀವಲ್ಲ ದೇವ್ರನ್ನ ಕೂರ್ಸೋದಕ್ಕೆ ಅಂತ, ಆ ನೀರನ್ನು ಅಷ್ಟೇ ನಾವು ತೆಂಗಿನ ಮರಕ್ಕೆ ಹಾಕಬೇಕು, ಇಲ್ಲ ತುಳಸಿ ಕಟ್ಟೆಗೆ ಹಾಕಬೇಕು. ಅದನ್ನು ಸಿಂಕಲ್ಲೆಲ್ಲ ಹಾಕಕ್ಕೆ ಹೋಗಬಾರ್ದು. ನೀವು ನೋಡ್ತಾ ಇರ್ಬೋದು ನಾನು ತೆಂಗಿನ ಮರಕ್ಕೆ ಹಾಕ್ತಾಯಿದ್ದೀನಿ. ಪಾಟ್ ಇದ್ದರೆ ಅದಕ್ಕೆ ನೀವು ನೀರನ್ನ ಹಾಕ್ಬೋದು. ಸೊ ಇದೆಲ್ಲ ಆದಮೇಲೆ ನೀವು ದೇವ್ರಿಗೆ ಅಂದರೆ ಕೆಲವೊಬ್ಬರು ಅರ್ಶಿನ ಕೊನೆ ಮಾಡ್ಕೊಡ್ತಾರೆ, ಇಲ್ಲಾಂದರೆ ತಾಲಿನೇ ಮಾಡಿಸಿ ಹಾಕಿರ್ತಾರೆ. ಸೊ ನಾವು ಅರ್ಶಿನ ಕೊನೆನ ತಂದು ತಾಲಿ ಥರ ಮಾಡಿ ಕಟ್ಟಿದ್ದೀವಿ. ಅದನ್ನೇ ಪ್ರತಿ ವರ್ಷ ಕಟ್ಟಬೇಕು. ವರ್ಷವೂ ಬೇರೆ ಅರ್ಶಿನ ಕೊನೆ ತಂದು ಕಟ್ಟೋಕ್ಕೆ ಹೋಗಬಾರ್ದು. ನಾವು ಮೊದಲನೇ ವರ್ಷ ಏನು ಕಟ್ಟಿರ್ತೀವಿ ಅದನ್ನೇ ಪ್ರತಿ ವರ್ಷ ದೇವ್ರಿಗೆ ಹಾಕಬೇಕು. ಸೊ ಅದನ್ನು ನಾವು ದೇವ್ರ ಮನೆಯಲ್ಲೇ ಇಟ್ಟಿರಬೇಕು, ಬೇರೆ ಎಲ್ಲೂ ಇಡೋಕ್ಕೆ ಹೋಗಬಾರ್ದು. ದೇವಿ ವಿಗ್ರಹ ಫೋಟೋನ ಎಲ್ಲಿಡ್ತೀವಿ ನಾವು ಅದನ್ನು ಅದ್ರ ಜೊತೆಗೆ ಇಟ್ಬಿಡಬೇಕು. ನೆಕ್ಸ್ಟು ನಾವು ದೇವ್ರಿಗೆ ಅಂತ ಮಡ್ಲಕ್ಕಿ ತುಂಬಿರ್ತೀವಲ್ಲ ಆ ಅಕ್ಕಿ ಮತ್ತು ದೇವ್ರನ್ನ ಕೂರ್ಸೋಕ್ಕಿಂತ ಮುಂಚೆ ಕೆಳಗಡೆ ಹಾಕಿರ್ತೀವಲ್ಲ ಮಣೆ ಮೇಲೆ, ಆ ಅಕ್ಕಿಯಿಂದ ಮನೇಲಿ ಸ್ವೀಟ್ ಮಾಡಬೇಕು. ಬೆಲ್ಲದನ್ನ ಏನಾದರೂ ಸಿಹಿ ಮಾಡಿಕೊಂಡು ಮನೆ ಜನ ಎಲ್ಲ ತಿನ್ನಬೇಕು. ಅದಾದಮೇಲೆ ನಾವು ಬಿಂದಿಗೆ ಒಳಗಡೆ ಕಾಯಿ ಇಟ್ಟಿರ್ತೀವಲ್ಲ ತೆಂಗಿನಕಾಯಿನ, ಅದರಿಂದ ಮನೇಲಿ ಒಬ್ಬಿಟ್ಟು ಇಲ್ಲಾಂದರೆ ಸರ್ಜಪ್ಪನೋ ಏನಾದರೂ ಸರಿ ಮನೇಲಿ ಅದನ್ನು ಅಷ್ಟೇ ಸಿಹಿ ಮಾಡ್ಕೊಂಡೇ ತಿನ್ನಬೇಕು. ಅದನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.